ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಲವ್ ಮೆಸೇಜಸ್ ಆಗಿರುತ್ತೆ. ಯಾವ ಒಂದು ವ್ಯಕ್ತಿನ ಪ್ರೀತಿ ಮಾಡ್ತಿದ್ದೀರೋ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಅವರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ 3 ಟೈಮ್ಸ್ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಅವ್ರ ಬಗ್ಗೆ ನೆನಪಿಸ್ಕೊತಾ ಇರಿ. ಈಗ ಅವ್ರಿಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಈ ಒಂದು ರೀಡಿಂಗ್. ಫಸ್ಟ್, ಬ್ಲೂ ಲ್ಯಾಪಿಸ್ ಲಜೂಲಿ ಕ್ರಿಸ್ಟಲ್. ನಂಬರ್ 2, ಕಾರ್ನೇಲಿಯನ್ ಕ್ರಿಸ್ಟಲ್. ಇದರಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಅದರ ಪ್ರಕಾರ ನಿಮ್ಮ ಪರ್ಸನ್ ಲವ್ ರೀಡಿಂಗ್ನ ಮಾಡ್ತೀನಿ. ನಂಬರ್ 1, ಯಾರು ಬ್ಲೂ ಕಲರ್ ಲ್ಯಾಪಿಸ್ ಲಜೂಲಿನ ಚೂಸ್ ಮಾಡಿದ್ರಿ, ನಿಮ್ಮ ಲವ್ ರೀಡಿಂಗ್, ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ಮೆಸೇಜ್ ನೋಡೋಣ. ವೇಟಿಂಗ್ ಫಾರ್ ಟೆಕ್ಸ್ಟ್ ಆ್ಯಂಡ್ ಕಾಲ್. ತುಂಬ ದಿನ ಆಯಿತು ಅನಿಸುತ್ತೆ ನೀವು ಅವರಿಗೆ ಟೆಕ್ಸ್ಟ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ. ಕೆಲವೊಂದು ಮನಸ್ತಾಪಗಳಿಂದ ಹೆಂಗಾಗಿರುತ್ತೆ ಅಂದರೆ ಅವರಾಗವರೇ ಕಾಲ್ ಮಾಡಲಿ, ಅವರಾಗವರೇ ಮಾತಾಡಿಸ್ಲಿ, ಅವರೇ ತಾನೇ ಜಗಳ ಮಾಡಿರೋದು, ಅವರಿಗೆ ರಿಯಲೈಸೇಷನ್ ಮಾಡಿಸೋಣ, ಈ ಥರ ನೀವೇನಾದರೂ ಯೋಚನೆ ಮಾಡಿಕೊಂಡು ಅವರಿಗೆ ಕಾಲ್ ಮೆಸೇಜ್ ಮಾಡದೇ ಇದ್ದರೆ ದ್ಯಾಟ್ ಪರ್ಸನ್ ಡೆಸ್ಪರೇಟ್ಲಿ ನಿಮ್ಮ ಕಾಲ್ ಅಥವಾ ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಯಾವಾಗ ಅವ್ರ ಜೊತೆಗೆ ಮಾತಾಡ್ತೀರಾ, ನೀವು ಯಾವಾಗ ಅವ್ರ ಜೊತೆಗೆ ಖುಷಿಯಾಗಿರ್ತೀರಾ, ಇದನ್ನು ಆ ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ. ಐ ಲವ್ ಯು. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನೇ ಬೇಡ ಅನಿಸುತ್ತೆ. ಸೊ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ನಂಬಿದ್ದಾರೆ, ನೀವು ಅವರಿಗೆ ಕಾಲ್ ಮೆಸೇಜ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಮೈ ಡ್ರೀಮ್ ಬಾಯ್. ಇದು ಮೈ ಡ್ರೀಮ್ ಬಾಯ್ ಆದರೂ ಆಗಿರಬಹುದು, ಗರ್ಲ್ ಆದರೂ ಆಗಿರಬಹುದು. ಸೊ ಅವ್ರ ಕನಸಿನ ರಾಜ ಅಥವಾ ರಾಣಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ತುಂಬ ಪ್ರೀತಿ ಮಾಡ್ತಿರ್ತಾರೋ ಅಥವಾ ಪ್ರೀತಿಯಲ್ಲಿ ಅಂದರೆ ಇನ್ವಾಲ್ವ್ ಆಗಿರ್ತಾರೋ, ಸೊ ಅವ್ರ ಪ್ರಪಂಚನೇ ನೀವಾಗಿರ್ತೀರ. ಅಂದರೆ ಆ ವ್ಯಕ್ತಿ ಅವರಿಗೆ ಲೈಫಲ್ಲಿ ಏನು ಇದೆಯೋ ಇಲ್ವೋ ಅನ್ನೋದಕ್ಕಿಂತ ನೀವು ಭಾಳ ಇಂಪಾರ್ಟೆಂಟ್ ಆಗಿರ್ತೀರ. ಅದಕ್ಕೇ ಅವ್ರ ಡ್ರೀಮ್ಸಲ್ಲೂ ಕನಸಲ್ಲೂ ಸಹ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರುವಂಥದ್ದು. ಐ ಲವ್ ಮೈ ಐಸ್ ವೆನ್ ಯು ಲುಕ್ ಇನ್ ಟು ದೆಮ್. ಸೊ ನನ್ನ ಕಣ್ಗಳನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ. ನೀನು ಯಾವಾಗ ನನ್ನ ಕಣ್ಣಲ್ಲಿ ನೋಡ್ತೀಯೋ ಆಗ ನನಗೆ ತುಂಬ ಖುಷಿಯಾಗತ್ತೆ. ಐ ಲವ್ ನನ್ನ ಕಣ್ಣುಗಳನ್ನು, ಓಕೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರಿಗೆ ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಕ್ವೀನ್. ಇಲ್ಲಿ ಬಾಯ್ ಬಂದಿತ್ತು, ಕ್ವೀನು ಬಂದಿದೆ. ಸೊ ನಿಮ್ಮನ್ನು ಅವರು ರಾಣಿ ಅಥವಾ ರಾಜ ಥರ ಟ್ರೀಟ್ ಮಾಡ್ತಾರೆ. ಯು ವಿಲ್ ಫಾರ್ ಎವರ್ ಬಿ ಮೈ ಆಲ್ವೇಸ್. ನೀನು ಯಾವಾಗಲೂ ನನ್ನ ಜೊತೆಗಿರ್ತೀಯ, ನೀನು ಯಾವಾಗಲೂ ನನ್ನ ಜೊತೆಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಿದ್ದಾರೆ. ಮಿಸ್ ಯು. ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಅವರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅವ್ರ ಜೊತೆಗೆ ಮಾತಾಡಿ, ಯಾಕಂದರೆ ನಿಮ್ಮ ಕಾಲ್ ಮೆಸೇಜ್ಗೆ ಅವರು ವೆಯ್ಟ್ ಮಾಡ್ತಿದ್ದಾರೆ. ಐ ಮಿಸ್ ಯು ಅಂತಲೂ ಹೇಳ್ತಾ ಇದ್ದಾರೆ. ಐ ಜಸ್ಟ್ ವಾಂಟ್ ಟು ಹಗ್ ಯು. ಸೊ ನಿಮ್ಮನ್ನು ಪ್ರೀತಿಯಿಂದ ತಪ್ಕೋಬೇಕು ಅಂತಿದ್ದಾರೆ. ಮೇ ಬಿ ಕೆಲವೊಬ್ಬರಿಗೆ ಎಷ್ಟೇ ಕೋಪ ಇದ್ದರೂ, ಎಷ್ಟೇ ಮನಸ್ತಾಪ ಇದ್ದರೂ, ಆ ವ್ಯಕ್ತಿನ ನಾವು ಮೀಟ್ ಮಾಡಿದಾಗ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ, ಒಂದು ಶೇಕ್ ಹ್ಯಾಂಡ್ ಮಾಡಿದಾಗ ಅಥವಾ ಒಂದು ಹಗ್ನ ಕೊಟ್ಟಾಗ ಅವ್ರು ಅದನ್ನೆಲ್ಲ ಮರ್ತು ಬಿಡ್ತಾರೆ. ನಾವು ಏನೇ ತಪ್ಪು ಮಾಡಿದ್ರು, ನಾವು ಎಷ್ಟೇ ಮನಸ್ಸಿಗೆ ಬೇಜಾರು ಮಾಡಿದ್ರು, ಆ ವ್ಯಕ್ತಿಗೆ ಆ ಒಂದು ನಮ್ಮಲ್ಲಿರುವಂಥ ಪ್ರೀತಿ ಅವ್ರಿಗೆ ಅದನ್ನೆಲ್ಲ ಮರೆಸಿಸ್ಬಿಡುತ್ತೆ. ಮೇ ಬಿ ಈಗ ಅವರು ನಿಮ್ಮ ಬಗ್ಗೆ ಅದನ್ನೇ ಯೋಚನೆ ಮಾಡ್ತಿದ್ದಾರೆ, ನೀವು ಅವ್ರಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು. ಯುವರ್ ಐಸ್ ಆರ್ ಬ್ಯೂಟಿಫುಲ್. ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಾನು ಕಳೆದು ಹೋಗ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಜೊತೆಗೆ ನಿನ್ನ ಕಣ್ಣು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತಲೂ ಹೇಳ್ತಿದ್ದಾರೆ. ನಿಮ್ಮ ಡಿ ಪಿಯಲ್ಲಿ ನೀವು ದೇವರ ಫೋಟೋ ಅಥವಾ ಬೇರೆ ಇನ್ಯಾವುದೋ ಫೋಟೋನ ನೀವು ಹಾಕಿರಬಹುದು. ಅವ್ರು ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಡಿ ಪಿಯಲ್ಲಿ ನಿನ್ನ ಫೋಟೋ ಹಾಕು, ಹಾಗಾಗಿ ನಾನು ನೋಡಬಹುದು ಅಟ್ಲೀಸ್ಟ್ ಆ ಥರ. ಮೇ ಬಿ ನೀವಿಬ್ಬರು ಜಗಳ ಮಾಡ್ಕೊಂಡ್ಮೇಲೆ ಡಿ ಪಿಯಲ್ಲಿ ನೀವು ಫೋಟೋನೇ ತೆಗೆದಿರಬಹುದು, ಅಥವಾ ನಿಮ್ಮ ಡಿ ಪಿಯಲ್ಲಿ ಬೇರೆ ಯಾರ ಜೊತೆಗೆ ನೀವಿರೋ ಫೋಟೋ ಹಾಕಿರಬಹುದು. ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಫೋಟೋನ ನೀನು ಡಿ ಪಿಯಲ್ಲಿ ಹಾಕು ಅಂತ. ಐ ಅನ್ಬ್ಲಾಕ್ ಯು. ಸೊ ಮೇ ಬಿ ಅವ್ರು ಏನಾದರೂ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ.
ಐ ಲೈಕ್ ಯು ಲೈಕ್ ಮೈ ಕಪ್ ಆಫ್ ಟೀ. ಇಲ್ಲಿ ಟೀ ಕಾಫಿ ಲವರ್ಸ್ ಇರಬಹುದು. ಮೇ ಬಿ ಅವ್ರಿಗೆ ಟೀ ಎಷ್ಟು ಇಷ್ಟನೋ, ಎಷ್ಟು ಅವ್ರಿಗೆ ಟೀ ಅಂದರೆ ಖುಷಿ ಕೊಡುತ್ತೋ ಅದೇ ರೀತಿ ನಿಮ್ಮ ಜೊತೆಗಿದ್ದಾಗೂ ಇವಾಗ ಟೀ ಏನಕ್ಕೆ ಅಂದರೆ ಕೆಲವೊಬ್ಬರು ತಲೆನೋವು ಬಂದರೆ ಕುಡಿತಾರೆ, ಕೆಲವೊಬ್ಬರು ಸ್ಟ್ರೆಸ್ ಆದರೆ ಕುಡಿತಾರೆ, ಕೆಲವೊಬ್ಬರು ಉಪವಾಸ ಇದ್ದಾಗ ಕುಡಿತಾರೆ, ಕೆಲವೊಬ್ಬರು ಜಸ್ಟ್ ಮಾತಾಡೋದಕ್ಕೋಸ್ಕರ ಟೀ ಕುಡಿತಾರೆ. ದೇರ್ ಇಸ್ ಸೋ ಮೆನಿ ವೇಸ್. ಬಟ್ ಕಪ್ ಆಫ್ ಟೀನ ಎಂಜಾಯ್ ಮಾಡ್ದಂಗೆ ಅವ್ರು ನಿಮ್ಮ ಜೊತೆಗೆ ಕಾನ್ವರ್ಸೇಷನ್ನ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸ್ಮೈಲ್ ಪ್ಲೀಸ್. ತುಂಬ ಸೀರಿಯಸ್ ಆಗಿ ನೋಡ್ತಿದ್ದೀರಾ ಅನಿಸುತ್ತೆ ರೀಡಿಂಗ್ನ, ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಸ್ಮೈಲ್ ಪ್ಲೀಸ್, ದ್ಯಾಟ್ಸ್ ಓಕೆ ಅಂತ ಹೇಳ್ತಿದ್ದಾರೆ. ಒಂದು ಸ್ವಲ್ಪ ನಿಮ್ಮ ಫೇಸಲ್ಲಿ ನಗು ಬಂದರೆ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರ ಜೊತೆಗೆ ನಕ್ಕೊಂಡು ಮಾತಾಡಿದ್ರೂ ಅವ್ರಿಗೆ ಇಷ್ಟ ಆಗುತ್ತೆ. ಪಾಯಿಂಟ್ ನಂಬರ್ 1 ಇದಾಗಿತ್ತು ನಿಮ್ಮ ಲವ್ ಮೆಸೇಜ್. ಥ್ಯಾಂಕ್ ಯು. ಹಲೋ. ಪಾಯಿಂಟ್ ನಂಬರ್ 2 ಇದು ಕಾರ್ನೇಲಿಯನ್ ರಾ ಸ್ಟೋನ್. ಇದನ್ನು ನೀವು ಚೂಸ್ ಮಾಡಿದ್ದೀರಾ ಅಂತಂದರೆ ನಿಮ್ಮಿಬ್ಬರ ಕನೆಕ್ಷನಲ್ಲಿ ತುಂಬ ಡೀಪ್ ಕನೆಕ್ಷನ್ಸ್ ಇದೆ. ಸೊ ಈ ವ್ಯಕ್ತಿ ನಿಮ್ಮನ್ನು ತುಂಬ ನಂಬಿಕೆಯಿಂದ ಪ್ರೀತಿ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ಅಷ್ಟೇ ಆ ವ್ಯಕ್ತಿನ ತುಂಬ ನಂಬಿದ್ದೀರಾ. ನೋಡೋಣ ಲವ್ ಮೆಸೇಜಸ್ ಏನಿದೆ. ಮೈ ಡ್ರೀಮ್ ಗರ್ಲ್ ಅಥವಾ ಬಾಯ್. ಓಕೆ, ಗರ್ಲ್ ಅಥವಾ ಬಾಯ್ ಆಗಿರ್ಬೋದು. ನನ್ನ ಕನಸಿನ ರಾಣಿ ಅಥವಾ ರಾಜ. ಓಕೆ, ನೀವು ಅವರ ಡ್ರೀಮಲ್ಲಿ ಇದ್ದಿದ್ದು, ಆ ಡ್ರೀಮ್ ಇಂದಾನೇ ಮೇ ಬಿ ನೀವು ಸಿಕ್ಕಿರಬಹುದು. ಅವ್ರ ಕನಸಲ್ಲಿ ಹಂಗಿತ್ತು, ನೀವೇ ಸಿಗಬೇಕು ಅಂತ ನೀವು ಸಿಕ್ಕಿದ್ದೀರಾ ಅವ್ರ ಲೈಫಲ್ಲಿ. ಯು ಆರ್ ಮೈ ಪ್ರೀಷಿಯಸ್ ಜುವೆಲ್ಸ್ ಅಂತ ಹೇಳ್ತಿದ್ದಾರೆ. ಸಿಕ್ಕಿರೋದಕ್ಕೆ ನೀನು ನನ್ನ ಬಂಗಾರ, ನೀನು ನನಗೆ ತುಂಬ ಪ್ರೀಷಿಯಸ್ ಅಂತ ಹೇಳ್ತಿದ್ದಾರೆ. ಐ ಲವ್ ಯು ಮೋರ್ ಎವ್ರಿ ಡೇ. ಎವ್ರಿ ಡೇ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಎವ್ರಿ ಡೇ ನೀನು ನನಗೆ ಇಷ್ಟ ಆಗ್ತೀಯ, ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ಪ್ರಿಟಿ ಸ್ಮೈಲ್. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ನೀವು ನಕ್ಕಿದಾಗ ತುಂಬ ಚೆನ್ನಾಗಿ ಕಾಣ್ತೀರಾ. ಅವರು ಸ್ಟ್ರೆಸ್ಸಲ್ಲಿದ್ದಾಗೂ ಅಷ್ಟೇ ಅಥವಾ ಅವರು ಕೋಪದಲ್ಲಿದ್ದಾಗ ನೀವೊಂದು ಸ್ಮೈಲ್ ಕೊಟ್ಟ ತಕ್ಷಣ ಅವ್ರು ಅದನ್ನೆಲ್ಲ ಮರೆತು ಬಿಡ್ತಾರೆ. ಐ ವಾಂಟ್ ಯು ಆಲ್ವೇಸ್. ಅವ್ರ ಲೈಫಲ್ಲಿ ನೀವು ಯಾವಾಗಲೂ ಇರಬೇಕು ಅನ್ನೋದು ಅವರ ಆಸೆ. ಸೊ ಅದನ್ನೇ ಹೇಳ್ತಿದ್ರು ಅವರ, ನನಗೆ ನೀನು ಬೇಕು ಯಾವಾಗಲೂ ಅಂತ. ಐ ವಾಂಟ್ ಟು ಫೋಕಸ್ ಆನ್ ಕೆರಿಯರ್. ಮೇ ಬಿ ನೀವು ಅವರಿಗೆ ಕಮಿಟ್ಮೆಂಟ್ ಕೇಳ್ತಾ ಇರ್ಬೋದು ಮ್ಯಾರೇಜ್ ಬಗ್ಗೆ, ಅಥವಾ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಸೀರಿಯಸ್ ಡಿಸಿಷನ್ ತಗೋಬೇಕಾಗಿದೆ. ಆದರೆ ಆ ವ್ಯಕ್ತಿ ಈಗ ನಾನು ಕೆರಿಯರ್ ಕಡೆ ಗಮನ ಕೊಡ್ತಿದ್ದೀನಿ, ಐ ವಾಂಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಲವ್ ಇಸಂಟ್ ಜಸ್ಟ್ ಅಬೌಟ್ ಬ್ಯೂಟಿ. ಸೊ ಪ್ರೀತಿ ಬ್ಯೂಟಿ ನೋಡಿ, ನಿಮ್ಮ ಕಲರ್ ನೋಡಿ, ನಿಮ್ಮ ದುಡ್ಡು ನೋಡಿ ಆ ಥರ ಪ್ರೀತಿ ಆಗೋದಿಲ್ಲ, ನ್ಯಾಚುರಲ್ ಆಗಿ ಆಗುವಂಥದ್ದು. ಸೊ ಅವರು ಅಂದರೆ ಅಂದ ಚಂದ ಕಲರ್ ಅದು ಡಿಪೆಂಡ್ ಆಗಲ್ಲ. ನಾನು ಯಾವಾಗಿದ್ರೂ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಯು ಆರ್ ದ ಸೋರ್ಸ್ ಆಫ್ ಮೈ ಜಾಯ್. ನೀನು ನನ್ನ ಖುಷಿಗೆ ಕಾರಣ, ನೀನು ನನ್ನ ಸಂತೋಷಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಯುವರ್ ಬ್ಯೂಟಿಫುಲ್ ಐಸ್ ಕ್ಯಾಪ್ಚರ್ಡ್ ಮೈ ಹಾರ್ಟ್. ನಿನ್ನ ಸುಂದರವಾದ ಕಣ್ಣುಗಳು ನನ್ನ ಹೃದಯವನ್ನು ಕದ್ದಿದೆ ಅಂತ ಹೇಳ್ತಿದ್ದಾರೆ. ಫೈಲ್ ನಂಬರ್ 1 ನೋಡ್ಕೊಂಡು ಬಂದಿರ್ಬೋದು ನೀವು, ಬಿಕಾಸ್ ಐಸ್ ಇಲ್ಲಿ ಜಾಸ್ತಿ ರೆಪ್ರೆಸೆಂಟ್ ಆಗ್ತಾ ಇದೆ. ಐ ಕುಡಂಟ್ ಸೇ ಎನಿಥಿಂಗ್ ಎಟ್ ದಿಸ್ ಟೈಮ್. ಮೇ ಬಿ ಅವರು ಈಗ ಯಾವುದೇ ವಿಚಾರದಲ್ಲಿ ಕನ್ಕ್ಲೂಷನ್ ಕೊಡೋಕ್ಕಾಗ್ತಿಲ್ಲ, ನಿರ್ಧಾರಗಳನ್ನು ತಗೊಳ್ಳೋದಕ್ಕಾಗ್ತಿಲ್ಲ, ಅವರಿಗೆ ಟೈಮ್ ಬೇಕಾಗಿದೆ. ಬಿಕಾಸ್ ಅವ್ರು ಆಲ್ರೆಡಿ ಹೇಳಿದರು ಕೆರಿಯರಲ್ಲಿ ನಾನು ಕಾನ್ಸಂಟ್ರೇಷನ್ ಮಾಡಬೇಕು. ಸೇಮ್ ಟೈಮ್ ಅವ್ರು ಹೇಳಿದ್ದಾರೆ ನನಗೆ ನೀನು ತುಂಬ ಇಂಪಾರ್ಟೆಂಟ್ ಅಂತ. ಸೇಮ್ ಟೈಮಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನನಗೆ ಸ್ವಲ್ಪ ಟೈಮ್ ಬೇಕು, ನನಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತಲೂ ಕೇಳ್ತಿದ್ದಾರೆ. ಐ ಜಸ್ಟ್ ವಾಂಟ್ ಯು. ನನಗೆ ನೀನು ಬೇಕು, ನೀನೇ ಇಂಪಾರ್ಟೆಂಟ್, ನನ್ನ ಜೀವನದಲ್ಲಿ ಎಲ್ಲದಕ್ಕಿಂತ ನೀನೇ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಬಿ ಹ್ಯಾಪಿ ವೆನ್ ಐ ಆಮ್ ವಿತ್ ಯು. ನೀನು ಖುಷಿಯಾಗಿರು, ನಾನು ಯಾವಾಗೆಲ್ಲ ನಿನ್ನ ಜೊತೆಗಿರ್ತೀನೋ, ನಾನು ಯಾವಾಗಲೂ ನಿನ್ನ ಜೊತೆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ, ಆ್ಯಂಡ್ ನೀನು ಖುಷಿಯಾಗಿರು ಅಂತಲೂ ಹೇಳ್ತಿದ್ದಾರೆ. ಮೈ ಲವ್ ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ವಿತ್ ಮೀ. ಕಷ್ಟ ಸುಖ ಸಂತೋಷ ಜಗಳ ಏನೇ ಬಂದರೂ ನೀನು ನನ್ನ ಜೊತೆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಯುವರ್ ವಾಯ್ಸ್ ಈಸ್ ಮೈ ಫೇವ್ರೆಟಿ ಸೌಂಡ್. ಸೊ ನಿಮ್ಮನ್ನು ಮಾತಾಡಿಸೋದು, ನಿಮ್ಮ ಧ್ವನಿ ಕೇಳೋದು, ನಿಮ್ಮ ಜೊತೆಗಿರೋದು ಒಂಥರ ಅವ್ರಿಗೆ ಹೀಲಿಂಗ್ ಥರ. ನೀವು ಅಷ್ಟು ಚೆನ್ನಾಗಿ ಅವ್ರಿಗೆ ಅಡ್ವೈಸ್ ಮಾಡ್ತೀರಾ, ಅವ್ರ ಜೊತೆಗಿರ್ತೀರಾ, ಅವ್ರಿಗೆ ನೀವು ಇರೋದು ಇಷ್ಟ, ನೀವು ಮಾತಾಡೋದು ಇಷ್ಟ, ಅದನ್ನು ಹೇಳ್ತಿದ್ದಾರೆ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಸೊ
ಕೆಲವೊಬ್ಬರಿಗೆ ಹಗ್ ಮಾಡೋದಿಷ್ಟ, ಕೆಲವೊಬ್ಬರಿಗೆ ಹ್ಯಾಂಡ್ಸ್ ಹೋಲ್ಡ್ ಮಾಡೋದಿಷ್ಟ. ಸೊ ಅವ್ರು ಹೇಳ್ತಾ ಇದ್ದಾರೆ, ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್. ಕೆಲವೊಂದು ಸತಿ ನಮಗೆ ಲೋ ಫೀಲ್ ಆದಾಗ, ನಮ್ಗೆ ಇಷ್ಟ ಆದ ವ್ಯಕ್ತಿಗಳನ್ನು ಕೈ ಹೋಲ್ಡ್ ಮಾಡಿದಾಗ ನಮಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಪ್ರೀತಿಯಲ್ಲಿ ನಮಗೊಂದು ಸೆಕ್ಯೂರಿಟಿ ಅಂತ ಅನಿಸುತ್ತೆ. ಹಾಗೆಯೇ ಆ ವ್ಯಕ್ತಿಗೂ ಈಗ ಅವ್ರಿಗೆ ಇರುವಂಥ ಪರಿಸ್ಥಿತಿಗೆ, ಅವ್ರು ಫೀಲ್ ಮಾಡ್ತಿರುವಂಥ ಎಮೋಷನ್ನಿಗೆ ನಿಮ್ಮ ಕೈನ ಹೋಲ್ಡ್ ಮಾಡಬೇಕು ಅನ್ನೋವಂಥದ್ದು ಅವ್ರಿಗೆ ಅನ್ನಿಸ್ತಾ ಇರುವಂಥದ್ದು. ಅದನ್ನೇ ಅವರು ಹೇಳಿದ್ದಾರೆ. ಇದಾಗಿತ್ತು ನಿಮ್ಮ ಲವ್ ಮೆಸೇಜಸ್. ಥ್ಯಾಂಕ್ ಯು. ಪಾಯಿಂಟ್ ನಂಬರ್ 2.